ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಇಂದು ಪ್ರಶಾಂತ್ ನಗರ ಎ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಮಹೇಶ್ವರಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಅಭಿಷೇಕ ಆಚರಿಸಲಾಯಿತು. ತದನಂತರ ಎಲ್ಲ ಮಹಿಳೆಯರು, ತಾಯಂದಿರು, ಹೆಣ್ಣು ಮಕ್ಕಳು ಎಲ್ಲರೂ ನಾಗದೇವತೆಯ ಪೂಜೆ ಮಾಡಿ ನಾಗಪ್ಪನಿಗೆ ಹಾಲೆರೆದು ಎಲ್ಲರಿಗೂ ಶುಭವಾಗಲಿ ಎಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತಿನ ಈ ನಾಗದೇವರು ಎಲ್ಲ ಹೆಣ್ಣು ಮಕ್ಕಳಿಗೆ ನಾಗಪಂಚಮಿಯ ದಿನ ಎಲ್ಲ ಅಕ್ಕ ತಂಗಿಯರು ತಮ್ಮ ತಮ್ಮ ತವರು ಮನೆಗೆ ಬಂದು ಬಹಳ ಆನಂದದಿಂದ ಇದು ಒಂದು ಶುಭ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಬ್ಬದ ಇನ್ನೊಂದು ಎಲ್ಲರಿಗೂ ಶುಭಾಶಯ. ನನ್ನ ಹೆಸರು ಅರುಣಾ ಗಡಾಳೆ. ಎಲ್ರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮದು ಪ್ರಶಾಂತ್ ನಗರ ಎ ಬಡಾವಣೆ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ನಮ್ಮ ಪ್ರಧಾನ ಅರ್ಚಕರಾದಂಥ ಮಹೇಶ್ ಶಾಸ್ತ್ರಿಗಳು ತುಂಬ ಅದ್ಧೂರಿಯಾಗಿ ನಾಗಪಂಚಮಿಯನ್ನು ನಮ್ಗೆ ಆಚರಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತಾ, ಮತ್ತು ಇಲ್ಲಿ ಬೆಳಗ್ಗೆ ಮಹಾರುದ್ರಾಭಿಷೇಕ ಎಲ್ಲ ಮಾಡಿದ್ದಾರೆ 12 ಜ್ಯೋತಿರ್ಲಿಂಗದಲ್ಲಿ. ಆಮೇಲೆ ನಮ್ಮಲ್ಲಿ ಪ್ರಶಾಂತ್ ನಗರ ಎ ಬಡಾವಣೆಯ ಜ್ಯೋತಿರ್ಲಿಂಗದ ವಿಶೇಷತೆ ಏನಂದರೆ, ಈ ನಾಗದ ಕಟ್ಟೆ ಮುಂದೆನೇ ಹುತ್ತ ತಂತಾನೆ ಬೆಳೆದುಬಿಟ್ಟಿದೆ. ಇದು ಒಂದು ದೊಡ್ಡ ನಮಗೆ ಆಶೀರ್ವಾದನೇ ಅನ್ಕೋಬೇಕು. ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ದರ್ಶನ ತೊಗೊಂಡು ಹೋಗ್ರಿ ನಮ್ಮ 12 ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ. ಆಮೇಲೆ ನಾಗರ ಪಂಚಮಿ ಅಂದರೆ ನಮಗೊಂದು ಹೆಣ್ಮಕ್ಳಿಗೆ ಭಾಳ ದೊಡ್ಡ ಹಬ್ಬ ಇದು. ಏನಂದರೆ ನಿನ್ನೆನ ದಿವಸ ನಾಗಚೌತಿ ಎಲ್ಲ ಉಪವಾಸ ಇದ್ದು ಬೆಲ್ಲದ ಹಾಲದೆಲ್ಲ ಹಾಕ್ತೀವಿ. ಇವತ್ತು ನಾಗಪಂಚಮಿ ಎಲ್ಲ ಅಣ್ಣ ತಮ್ಮಂದಿರ ಸಲುವಾಗಿ ನಾವೆಲ್ಲ ಉಪವಾಸ ಇದ್ದು ಅವ್ರ ಶ್ರೇಯೋಭಿಲಾಷಿಗಳ ಸಲುವಾಗಿ ಈ ಹಬ್ಬ ಆಚರಿಸ್ತೇವೆ. ಇದು ಒಂದು ನಮ್ಮ ಉತ್ತರ ಕರ್ನಾಟಕದಾಗ ದೊಡ್ಡ ಹಬ್ಬನೇ ಅನ್ಕೋಬೇಕು ನಾವು. ಯಾಕಂದರೆ ಬೇರೆ ಕಡೆಗಿಂತ ನಮ್ಮ ಉತ್ತರ ಕರ್ನಾಟಕದವರಿಗೆ ಹೆಣ್ಮಕ್ಳಿಗಂತೂ ಇದು ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾವು ಮಹೇಶ್ವರ ಶಾಸ್ತ್ರಿ ಅಂತ. ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಈ ಒಂದು ನಮ್ಮ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ 12 ಜ್ಯೋತಿರ್ಲಿಂಗ ಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ ಆದ ನಂತರ ಶ್ರೀ ನಾಗಲಿಂಗೇಶ್ವರ ಹುತ್ತಿಗೆ ಮತ್ತು ನಾಗರಮೂರ್ತಿಗೆ ಕ್ಷೀರಾಭಿಷೇಕ ಪೂಜೆ ಬೆಳಗ್ಗೆ ನೆರವೇರಿಸಲಾಯಿತು. ತದನಂತರ ಎಲ್ಲ ಬಡಾವಣೆಯ ಮಕ್ಕಳು ಮತ್ತು ಮಹಿಳೆಯರು ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಬೆಳಗ್ಗೆ ಎಲ್ಲ ಕಾಲನಿ, ರಾಜಪುರ ಬಡಾವಣೆ ಮತ್ತು ಪ್ರಶಾಂತ್ ನಗರ ಎ ಬಿ ಎಲ್ಲ ಸುತ್ತಮುತ್ತಲಿನ ಮಹಿಳೆಯರು ಮಕ್ಕಳು ಬಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸಿದ್ದಾರೆ. ಈಗ ಮಧ್ಯಾಹ್ನ ಸಂಜೆವರೆಗೂ ಕೂಡ ಸಾಕಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಬಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿರ್ತಕ್ಕಂಥ ಶ್ರೀ ನಾಗರಮೂರ್ತಿಗೆ ಹಾಲನ್ನು ಹೆರೆದು ಮತ್ತು ತಂಬಿಟ್ಟು ಎಲ್ಲ ಕೊಬ್ಬರಿ ಇವೆಲ್ಲ ಮುಂತಾದ ಎಲ್ಲ ಪೂಜೆ ಸಾಮಗ್ರಿಗಳನ್ನು ತಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಶ್ರೀ ನಾಗದೇವತಾ ಎಲ್ಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲ ನಾಡಿನ ಜನತೆಗೆ ಐಶ್ವರ್ಯ, ಆರೋಗ್ಯ, ಭಾಗ್ಯ ಕೊಟ್ಟು ಸದಾ ನಾಗದೇವತಾ ರಕ್ಷೆಯನ್ನು ಇವರಿಗೆ ಕಾಪಾಡಬೇಕೆಂದು